ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನು ಹಾಸನ ಜಿಲ್ಲೆ, ಹಾಸನ ತಾಲೂಕು, ಕಟ್ಟಾಯ ಹೋಬಳಿಯಲ್ಲಿ ಬರುವಂಥ ಗೊರೂರು. ಇಲ್ಲೊಂದು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ. ತುಂಬ ಅದ್ಭುತವಾಗಿ, ತುಂಬ ವಿಶೇಷವಾದ ಶ್ರೀ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿದೆ. ತುಂಬ ಜನ ಭಕ್ತರು ಇದ್ದಾರೆ ಈ ದೇವಸ್ಥಾನದಲ್ಲಿ. ನಾನು ಈ ಸುತ್ತಲೂ ವೀಡಿಯೋ ಮಾಡಿಬಿಟ್ಟು ಒಳಗಡೆ ಹೋಗ್ತೀನಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ. ಬನ್ನಿ ಸುತ್ತಲೂ ಒಂದು ವೀಡಿಯೋ ಮಾಡೋಣ. ಸ್ನೇಹಿತರೆ, ಇಲ್ಲೊಂದು ಹೇಮಾವತಿ ನದಿ ನೀರಿದೆ ನೋಡಿ, ತುಂಬ ಶುಚಿಯಾಗಿದೆ. ಸ್ನೇಹಿತರೆ, ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ ಚಿಕ್ಕದು. ಬನ್ನಿ ದರ್ಶನ ಮಾಡ್ಕೊಬರ. ಸ್ನೇಹಿತರೆ, ಇದೇ ಮೂಷಿಕ ವಾಹನ. ನೋಡಿ, ಗಣಪತಿ ವಿಗ್ರಹ. ಒಂದು ಪ್ರದಕ್ಷಿಣೆ ಹಾಕೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ಜನ ಈಜು ಹೊಡಿತಿದ್ದಾರೆ ನೋಡಿ. ಹಾಯ್, ಯಾವ ನಿಮ್ಮದು? ಹರ್ಕಲ್ಗೋಡ. ಯಾವಾಗಲೂ ಬರ್ತಾ ಇರ್ತೀರಾ? ಈಜು ಹೊಡೀರಿ ನೋಡೋಣ, ವಿಡಿಯೋ ಮಾಡ್ತಿದ್ದೀನಿ ನಾನು. ಹೊಡೀರಿ ಹೊಡೀರಿ ಹೊಡೀರಿ. ಬಾಳುಪೇಟೆ. ಹೊಡೀರಿ ಹೊಡೀರಿ. ನೋಡಿ ಸ್ನೇಹಿತರೆ, ಹುಡುಗರು ಎಷ್ಟು ಎಂಜಾಯ್ ಮಾಡ್ಕೊಂಡು ನೋಡಿ ನೋಡಿ ಈಜು ಹೊಡಿತಿದ್ದಾರೆ ನೋಡಿ 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 ನೋಡಿ. ಎಲ್ಲ ಜಾಲಿ 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 ಎಲ್ಲ ಜಾಲಿ. ಸ್ನೇಹಿತರೆ, ಇಲ್ಲಿ ಬರೋಕ್ಕಂತೂ ತುಂಬ ಖುಷಿಯಾಗತ್ತೆ. ತುಂಬ ಇತಿಹಾಸ ಇರುವ
ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಇದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ. ಸ್ನೇಹಿತರೆ, ಎದುರುಗಡೆ ನಾಗದೇವರ ಗುಡಿ ಇದೆ, ದರ್ಶನ ಮಾಡೋಣ ಬನ್ನಿ. ಬನ್ನಿ ದೇವಸ್ಥಾನ ಹತ್ರ ಹೋಗೋಣ. ಸುತ್ತಲೂ ಪ್ರದಕ್ಷಿಣೆ ಹಾಕಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಕೊಡ್ತಾರೆ, ಅವ್ರ ಹತ್ರ ಕೇಳೋಣ. ಎಷ್ಟಾಯ್ತು ಟೈಮ್ ಈಗ? 2 ಗಂಟೆ 5 ನಿಮಿಷ. ನಾನು 1:30 ಬೇಗ ಅಕ್ಕಿ ಕೊಡಿ, ಇಲ್ಲಿ ಹೇಳ್ತೀನಿ. ಜಯಕ್ಕ ಬಾ ಬೇಗ. ಇಲ್ಲೇ ಇದ್ದೀನಮ್ಮ. ಸ್ನೇಹಿತರೆ, ಎದುರುಗಡೆ ಕಾಣ್ತಿರೋದೆ ಗರುಡ ಕಂಬ. ಇಲ್ಲೊಂದು ತುಳಸಿ ಕಟ್ಟೆ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಎದುರುಗಡೆ ಕಾಣ್ತಾ ಇರೋದೇ ಯಜ್ಞಕುಂಡ. ಸ್ನೇಹಿತರೆ, ಇಲ್ಲೊಂದು ಹಳೆ ಬಾವಿ ಇದೆ ನೋಡಿ. ಬನ್ನಿ ದೇವ ದರ್ಶನಕ್ಕೆ ಹೋಗೋಣ. ಇದೇ ಯೋಗ ನರಸಿಂಹ ಸ್ವಾಮಿ ವಿಗ್ರಹ.
ಕುಡಿ ಒಳಗಡೆ ಹಂಗೆ ಹಿಡಿದು ಕೊಡ್ತೀನಿ. ನೇರವಾಗಿ ನೇರವಾಗಿ ಹಿಡಿದಿದೆ. ಇವಾಗ ಕೇಳಿ ಏನೇನು. ಸ್ನೇಹಿತರೆ, ಇದ್ರ ಬಗ್ಗೆ ಅರ್ಚಕರು ಮಾಹಿತಿ ಕೊಡ್ತಾರೆ, ಹೇಳಿ. ಶ್ರೀ ಯೋಗ ನರಸಿಂಹಸ್ವಾಮಿ ಪರಬ್ರಹ್ಮಣೇ ನಮಃ. ಇದು ಗೊರೂರು ಹಿಂದೆ 600 ವರ್ಷದ ಹಿಂದೆ ಗೋಕರ್ಣಪುರಿ ಅಂತ ಮುಂದ್ಗಡೆ ದೇವಸ್ಥಾನದ ಮುಂಭಾಗದಲ್ಲಿ ಮಂಟಪ ಇರುತ್ತೆ. ಆ ಮಂಟಪದಲ್ಲಿ ಗೋಕರ್ಣ ಋಷಿಗಳು ತಪಸ್ಸನ್ನು ಮಾಡಿರ್ತಾರೆ. ಅವ್ರ ತಪಸ್ಸಿಗೆ ಮೆಚ್ಚಿ ಸ್ವಾಮಿ ಅವರು ಪೂರ್ವಾಭಿಮುಖವಾಗಿ ಕೂತಿದ್ದರಿಂದ ಪಶ್ಚಿಮಾಭಿಮುಖವಾಗಿ ದರ್ಶನ ಕೊಡ್ತಾರೆ. ತದನಂತರ ಹುತ್ತದಲ್ಲಿ ಅಡಗಿರ್ತಾರೆ ಸ್ವಾಮಿ. ಈಗ 600 ವರ್ಷದ ಹಿಂದೆ ಈ ಪ್ರಾಂತ್ಯ ಎಲ್ಲ ತುಂಬ ಅರಣ್ಯ ಇದ್ದು, ಆಮೇಲೆ ಈ ರಾಜನ ಕನಸಿನಲ್ಲಿ ಬರುತ್ತೆ, ಆಮೇಲೆ ಊರಿನವರಿಬ್ಬರು ಕನಸಿನಲ್ಲಿ ಬರುತ್ತೆ, ಚಿಕ್ಕ ನರಸಯ್ಯ ಮತ್ತು ದೊಡ್ಡ ನರಸಯ್ಯ ಅಂತ. ಅವರುಗಳು ರಾಜನ ನೇತೃತ್ವದಲ್ಲಿ ರೆವಿನ್ಯೂ ಟ್ಯಾಕ್ಸ್ ಅಂತಂದರೆ ಭೂಕಂದಾಯದಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿಂದ ನಡ್ಕೊಂಬರ್ತಾ ಇದೆ. ಆಮೇಲೆ ಈ ಊರಿನಲ್ಲಿ ಮಾಘ ಶುದ್ಧ ಸಪ್ತಮಿ, ರಥ ಸಪ್ತಮಿ ಎಂದು ರಥೋತ್ಸವವು 10 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತೆ. ಭಕ್ತಾದಿಗಳೆಲ್ಲ ತುಂಬ ಸಂತೋಷದಿಂದ ಪಾಲ್ಗೊಂಡು ಉತ್ಸವಾದಿಗಳನ್ನು ನೆರವೇರಿಸ್ತಾರೆ. ಜಾತ್ರೆ ಯಾವ ಟೈಮಲ್ಲಿ ಆಗೋದಿದೆ? ಅದೇ ಮಾಘ ಶುದ್ಧ ಸಪ್ತಮಿ ಎಂದು, ರಥ ಸಪ್ತಮಿ ದಿನ ರಥೋತ್ಸವ ನಡೆಯುತ್ತೆ. ಅಂತಂದರೆ ಜನವರಿ ಕೊನೆ ವಾರ ಅಥವಾ ಫೆಬ್ರವರಿ ಮೊದಲನೇ ವಾರದಲ್ಲಿ ಬರುತ್ತೆ ಜಾತ್ರೆ. ತುಂಬಾ ಜನ ಸೇರ್ತಾರೆ. ತುಂಬಾ ಜನ ಸೇರ್ತಾರೆ. ನಾನಾ ಕಡೆಗಳಿಂದ ಭಕ್ತಾದಿಗಳು, ವಿದೇಶದಲ್ಲೂ ಭಕ್ತರಿದ್ದಾರೆ, ಬರ್ತಾರೆ. ವಿಶೇಷವಾಗಿ ನಡೆಯುತ್ತೆ ರಥೋತ್ಸವಗಳು. ಅವರು ಇವರು ಲೈಟ್ ಹಾಕ್ತೀನಿ. ಇವರು ನಮ್ಮ ಆಳ್ವಾರ್ ಮತ್ತು ಮಧುರ ಕವಿ ಆಳ್ವಾರ್ ಅಂತ ರಾಮಾಂಜರ ಪರಂಪರೆಯಲ್ಲಿ ಇವರು ಮೊದಲನೇ ಆಳ್ವಾರರಾಗಿರ್ತಾರೆ. ಇವರು ನರಸಿಂಹಸ್ವಾಮಿಯ ಪಾಶುರಗಳು ಅಂತಂದ್ರೆ ಪದ್ಯಗಳನ್ನು ತಮಿಳಿನಲ್ಲಿ ಹಾಡಿರ್ತಾರೆ. ಅದನ್ನು ನರಸಿಂಹಸ್ವಾಮಿಗೆ ಶಾಕ್ತಮರೆಯ ಸಮಯದಲ್ಲಿ ಅಂತಂದರೆ ದೇವರಿಗೆ ಮೊರೆ ಹಾಕುವ ಸಮಯದಲ್ಲಿ, ಕೊನೆಗೆ ಮಹಾಮಂಗಳಾರತಿ ಆದಮೇಲೆ ಇವರ ಪಾಶುರಗಳನ್ನು ಹಾಡಿ ಸ್ವಾಮಿಯನ್ನು ಸಂತೋಷಗೊಳಿಸಲಾಗುತ್ತದೆ. ಸ್ನೇಹಿತರೆ, ಇದು ಗೊರೂರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ಬರುತ್ತೆ ದೇವಸ್ಥಾನ. ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ, ಜಾಸ್ತಿ ದೂರ ಇಲ್ಲ ಸ್ನೇಹಿತರೆ. ಆರಾಮಾಗಿ ಬಸ್ಸಲ್ಲಿ ಬರೋರು ಆರಾಮಾಗಿ ಬರ್ಬೋದು ದೇವಸ್ಥಾನಕ್ಕೆ. ತುಂಬ ಅದ್ಭುತವಾಗಿ, ತುಂಬ ವಿಶೇಷವಾಗಿ ಇರುವಂಥ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ಇದು ಗರುಡ ದೇವರು. ಸ್ನೇಹಿತರೆ, ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬರ್ ಆಗಿ, ಲೈಕ್ ಕೊಡಿ ಸ್ನೇಹಿತರೆ.